Hello dear students. So in this video I would like to reveal you very important 3 and 4 marks questions from history part because by looking at these questions, by practicing these questions from the history part, you can easily ace all the question and answer from 3 marks section and 4 marks section. Particularly if you focus on 3 marks and 4 marks section, you can easily score 43 marks because 9 into 3 27 marks and 4 into 4 16 marks. So I have selected very important particular questions. Those are fit to 3 marks and those are fit to 4 marks. So let's check it out from the history part, from part 1 and part 2 as well, all the questions. So here you can look at here very basic questions. So one is Battle of Buxar outcomes can be asked, and Battle of Plassey outcomes and causes can be asked, and Marthanda Varma very repeatedly asked this question. And one more thing, they can even ask about Carnatic wars, very rare, but first three are very repeated questions and very highlightable, that is subsidiary alliance terms and conditions can be asked. And one more, this is very rare, that is doctrine of lapse policy ಬಗ್ಗೆ ಕೂಡ ಕೇಳ್ಬೋದು ಕ್ವಶನ್, ಬಟ್ ರೇರ್. And third Anglo Maratha War results, particularly third Anglo Maratha War. There are particular points you have to open the textbook, or you can also refer the notes that I have prepared. And very highlighted, I would like to make it very highlight, that is, this is one: British administration, particularly the effect on education. Very repeated question. And very repeated one more: land revenue system, effects of land revenue ಕೇಳ್ಬೋದು. And ಇವು ಎರಡು ಕ್ವಶನ್ಸ್ ಅನ್ನ ಬಿಟ್ಟು ಅವ್ರೇನಾದ್ರೂ ಫೋಕಸ್ ಮಾಡಿದರೆ, they may ask the feature of 1935 Indian Government Act, and also police system ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತ ಕೇಳ್ಬೋದು. And very repeatedly asked question, that is Raitwari system and Jamindar system difference can be asked. And ಹಾಗೆ ನೋಡ್ತಾ ಹೋದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ಕೂಡ ಕೇಳಲ್ಲ ಅನ್ಕೋಬೇಡಿ, ಕೇಳ್ಬೋದು. ದೀಸ್ ಆರ್ ಸಮ್ ಕ್ವಶನ್ಸ್. ಅಂಡ್ ನೆಕ್ಸ್ಟ್ ಲೆಸನ್ ಅಂತ ಹೋದ್ರೆ ಕೃಷ್ಣರಾಜ ಒಡೆಯರ್ ಬಹಳ ಸಲ ಕೇಳಿದ್ದಾರೆ, ವೆರಿ ರಿಪೀಟೆಡ್ ಕ್ವಶನ್. ಶೇಷಾದ್ರಿ ಅಯ್ಯರ್ ಕೂಡ ಕೇಳ್ಬೋದು ಆ ಲೆಸನ್ ಅಲ್ಲಿ. ಅಂಡ್ ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ಪರ್ಟಿಕ್ಯುಲರ್ಲಿ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ರಿಸಲ್ಟ್ಸ್, ಆಕ್ಚುಲಿ ರೀಸನ್ಸ್ ಅಂತ ಆಗಿದೆ, ಅದು ರಿಸಲ್ಟ್ಸ್ ಕೇಳ್ಬೋದು. ಐ ಮೀನ್ ಶ್ರೀರಂಗಪಟ್ಟಣಂ ಟ್ರೀಟಿ ರಿಸಲ್ಟ್ಸ್. ಆಮೇಲೆ ಫೋರ್ತ್ ಆಂಗ್ಲೋ ಮೈಸೂರ್ ರಿಸಲ್ಟ್ಸು ಆ್ಯಂಡ್ ಕಾಸಸ್ನ ಕಾಂಬಿನೇಷನ್ ಮಾಡಿ ಕೇಳ್ಬೋದು. ಆ್ಯಂಡ್ ಅದೇ ಲೆಸನ್ ಅಲ್ಲಿ ನೋಡ್ತಾ ಹೋದರೆ ಸಂಗೊಳ್ಳಿ ರಾಯಣ್ಣ ಮಾಡೆಲ್ ಕ್ವಶನ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ, ಮಾಡೆಲ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ. ಆ್ಯಂಡ್ ಪುಟ್ಟಬಸಪ್ಪ ಬಗ್ಗೆ ಕೇಳ್ಬೋದು, ಯು ಕ್ಯಾನ್ ಸಿ ಇನ್ ಮಾಡೆಲ್ ಪೇಪರ್ ಆಲ್ಸೋ. ಪುಟ್ಟಬಸಪ್ಪ, ಸಮ್ ಸ್ಟೂಡೆಂಟ್ಸ್ ಮೈ ಸ್ಟ್ರೇಂಜ್ ಅಬೌಟ್ ದಿಸ್ ಕ್ವಶನ್. ಪುಟ್ಟಬಸಪ್ಪ ಬಗ್ಗೆ ಕೂಡ ಕೇಳ್ಬೋದು, ರೋಲ್ ಆಫ್ ದ ಪುಟ್ಟಬಸಪ್ಪ ಇನ್ ಅಮರಸುಳ್ಳ ರೆಬಿಲಿಯನ್. ಹಾಗೆ ನೆಕ್ಸ್ಟ್ ಲೆಸನ್ ಅಂತ ಹೋದರೆ ರಿಲೀಸ್ ರಿಫಾರ್ಮೇಷನ್ಸ್ ಅಂತ ಬರುತ್ತೆ. ಆ ಲೆಸನಲ್ಲಿ ಆಲ್ ಆರ್ ಇಂಪಾರ್ಟೆಂಟ್ ಇನ್ ಮೈ ವ್ಯೂ, ಪರ್ಟಿಕ್ಯುಲರ್ಲಿ ಬ್ರಹ್ಮ ಸಮಾಜ್, ಸತ್ಯಶೋಧಕ ಸಮಾಜ್ ಆ್ಯಂಡ್ ಆರ್ಯ ಸಮಾಜ್, ಆ್ಯಂಡ್ ಪೆರಿಯಾರ್ ಬಗ್ಗೆ ಕೇಳ್ಬೋದು, ಆ್ಯಂಡ್ ಸ್ವಾಮಿ ವಿವೇಕಾನಂದ ಬಗ್ಗೆ ಕೇಳ್ಬೋದು. ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ಲೆಫ್ಟ್ ಹಿಯರ್, ಆ್ಯನಿ ಬೆಸೆಂಟ್ ಬಗ್ಗೆ ಕೇಳ್ಬೋದು. ಆ್ಯನಿ ಬೆಸೆಂಟ್ ಬಗ್ಗೆ ಮಾಡೆಲ್ ಪೇಪರ್ಸಲ್ಲಿ ಕೇಳಿದ್ದಾರೆ, ಜಸ್ಟ್ ನೀವು ರೆಫರ್ ಮಾಡ್ಬೋದು. ದೀಸ್ ಆರ್ ವೆರಿ ಹೈಲೈಟಬಲ್. ಆ್ಯಂಡ್ ನೆಕ್ಸ್ಟ್ ಲೆಸನ್ ಅಂತ ಹೋದರೆ ವೆರಿ ಇಂಪಾರ್ಟೆಂಟ್ ಲೆಸನ್ ಇದು, ಯಾಕಂದರೆ 1857 ರಿವೋಲ್ಟ್ ಬಗ್ಗೆ ಎಲ್ಲ ಆಸ್ಪೆಕ್ಟಲ್ಲೂ ನೋಡ್ಕೋಬೇಕು. ಬಿಕಾಸ್ ಪರ್ಟಿಕ್ಯುಲರ್ಲಿ ಎಕನಾಮಿಕ್ ರೀಸನ್ಸನ್ನು ಕೇಳ್ಬೋದು 3 marks ಆ್ಯಂಡ್ 4 marks ಆಲ್ಸೋ, ಬಿಕಾಸ್ ಅಷ್ಟು ಪಾಯಿಂಟ್ಸ್ ಇದೆ. ಫಸ್ಟ್ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಎಕನಾಮಿಕ್ ರೀಸನ್ಸ್, and political and administrative reasons for the first war of India's independence. And one more is results of the first
uh, I mean 1857 revolt. Causes for the failure ಕೇಳ್ಬೋದು. ಸೊ ಇಲ್ಲಿ ನಾವು ಕನ್ಫ್ಯೂಷನ್ ಆಗಬಾರ್ದು. ರಿಸಲ್ಟ್ಸ್ ಅಂದರೆ ರಿಸಲ್ಟ್ಸೇ ಬರೀಬೇಕು, ಕಾಸಸ್ ಫಾರ್ ದ ಫೇಲ್ಯೂರ್ ಅಂದರೆ ಕಾಸಸ್ ಫಾರ್ ದ ಫೇಲ್ಯೂರೇ ಬರೀಬೇಕು, ಆ್ಯಂಡ್ ರೀಸನ್ಸ್ ಫಾರ್ ದ ವಾರ್ ಅಂದರೆ ರೀಸನ್ಸ್ ಫಾರ್ ದ ವಾರೇ ಬರೀಬೇಕು. ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ. ಕಾಸಸ್ ಫಾರ್ ದ ಫೇಲ್ಯೂರ್ ಅಂತ ಕೇಳಿದಾಗ ರೀಸನ್ಸ್ ಫಾರ್ ದ ವಾರ್ ಬರೀತಾರೆ. ಸೊ ಒಂದು ಕ್ಲಾರಿಟಿ ಇದ್ದರೆ ಬೆಟರ್. ನೆಕ್ಸ್ಟ್ ಲೆಸನ್ ನೋಡ್ತಾ ಹೋದರೆ ಬಾಲಗಂಗಾಧರ ತಿಲಕ್, ವೆರಿ ಇಂಪಾರ್ಟೆಂಟ್. And moderates in freedom movement, role of moderates in freedom movement, role of revolutionaries in freedom movement, and Subhash Chandra Bose, very repeated question. Then Jawaharlal Nehru, very important one. As a prime minister, what reformations, what development he brought in India. And one more is very important programs of non-cooperation movement. ಹಳೆ ಕ್ವಶನ್ ಪೇಪರ್ಸಲ್ಲಿ ಇದು ಬಹಳ ರಿಪೀಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ರೈಟ್? ಆ್ಯಂಡ್ ಟ್ರೈಬಲ್ ರಿವೋಲ್ಟ್ಸ್, ದಿಸ್ ಈಸ್ ಆಸ್ಕ್ಡ್ ಇನ್ ಮಾಡೆಲ್ ಪೇಪರ್. ಆ್ಯಂಡ್ ನೆಕ್ಸ್ಟ್ ಲೆಸನ್ ಅಂತ ಹೋದರೆ ಇಲ್ಲಿ ನೋಡ್ತಾ ಬನ್ನಿ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸಲ್ಲಿ ಬರುತ್ತೆ. ಹೌ ಡಿಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮರ್ಜ್ ವಿತ್ ಇಂಡಿಯನ್ ಯೂನಿಯನ್ ಕೇಳ್ಬೋದು. ಅಷ್ಟು ಪಾಯಿಂಟ್ಸ್ ಇದೆ, ಅಬ್ಸರ್ವ್ ಮಾಡಿಬೇಕಾದ್ರೆ. ಹಳೆ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಬಂದಿದೆ, 3 ಮಾರ್ಕ್ಸಿಗೆ ಬಂದಿದೆ, ಬಟ್ 4 ಮಾರ್ಕ್ಸಿಗೆ ಬಂದಿಲ್ಲ. ಜಮ್ಮು ಆ್ಯಂಡ್ ಕಾಶ್ಮೀರ್ ಹೇಗೆ ಇಂಡಿಯನ್ ಯೂನಿಯನ್ಗೆ ಮರ್ಜ್ ಆಯಿತು ಅಂತಂದು. ಆ್ಯಂಡ್ ಅದೇ ಲೆಸನ್ನಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ ಬೈ ಇಂಡಿಯಾ ಸೂನ್ ಆಫ್ಟರ್ 1947, ಜಸ್ಟ್ ಲಿಸ್ಟ್ ಔಟ್ ಮಾಡಲಿಕ್ಕೆ ಈ ಒಂದು ಕ್ವಶನ್ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಲೆಸನ್ ಅಂತ ಹೋದರೆ ಯು ಕ್ಯಾನ್ ಸಿ ಹಿಯರ್, ಇಟ್ಸ್ ಆಲ್ ಅಬೌಟ್ ವರ್ಲ್ಡ್ ವಾರ್ಸ್, ಕಾಸಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್, ರಿಸಲ್ಟ್ಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್, and causes for the Second World War, and results of the Second World War. And one more repeated question, that is, ideology of Hitler destroy the Germany, justify this particular statement ಅಂತ ಕೇಳ್ಬೋದು. ಹಿಟ್ಲರ್ನ ಐಡಿಯಾಲಜಿ ಬರೀಬೇಕಾಗುತ್ತೆ. ಆ್ಯಂಡ್ ಇಲ್ಲೊಂದು ಕ್ವಶನ್ ಇದೆ, ಕೇಳಿದ್ದಾರೆ ಬಟ್ ರೇರ್. ಹೌ ಡಿಡ್ ದ ಬ್ರಿಟಿಷ್ ಯುಟಿಲೈಸ್ ದ ರಿಸೋರ್ಸ್ ಆಫ್ ಇಂಡಿಯಾ ಡ್ಯೂರಿಂಗ್ ವರ್ಲ್ಡ್ ವಾರ್ಸ್ ಬಗ್ಗೆ ಅಂತ ಈ ಕ್ವಶನ್ ಕೇಳಿದ್ದಾರೆ. ಒಂದ್ಸಲ ನೀವು ನೋಡ್ಬೋದು ಬೇಕಂದ್ರೆ. So these are all very highlighted questions for 3 marks and 4 marks section. So if you practice these, you will have the grip on 3 marks section questions and 4 marks section questions. So practice and practice.